ಉತ್ತರ ಕರ್ನಾಟಕದ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬ ಆಚರಣೆ. ವಿಶೇಷ ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನಮ್ಮ ಭಾಗದ ರೈತ ಸಮುದಾಯದ ಸಂಪ್ರದಾಯ ಮತ್ತು ಕೃಷಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬವನ್ನು ಕುಕನೂರು ಪಟ್ಟಣದಲ್ಲಿ ಭಕ್ತಿ ಭಾವದಿಂದ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ಬರಗಾಲದ ಮಧ್ಯೆಯೂ ರೈತರು, ಜನರು ಇನ್ನೂ ಆಶಾಭಾವದೊಂದಿಗೆ ವರುಣನ ಪೂಜೆಗಳೊಂದಿಗೆ ಹಬ್ಬ ಆಚರಿಸುತ್ತಿದ್ದು, ಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಮಣ್ಣಿನಿಂದ ತಯಾರಿಸಿದ ಜೋಡೆತ್ತುಗಳ ಮಾರಾಟ ಜೋರಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಜನರು ಮಣ್ಣಿನ ಎತ್ತುಗಳನ್ನು ಖರೀದಿಸಿ ಮನೆಗಳಿಗೆ ಕೊಂಡೊಯ್ದು ಪೂಜೆ ಸಲ್ಲಿಸಿ, ನೈವೇದ್ಯ ಸಮರ್ಪಿಸಿ ಭಕ್ತಿಯಿಂದ ಆರಾಧಿಸಿದರು. ಸಂಜೆ ವೇಳೆಗೆ ಯುವಕರು ಹಲಿಗೆಯ ಮೇಲೆ ಮಣ್ಣಿನ ಬಸವಣ್ಣನ ಮೂರ್ತಿಗಳನ್ನು ಹಲಗೆಯ ಮೇಲೆ ಕೂರಿಸಿಕೊಂಡು ಮನೆ ಮನೆಗೆ ತೆರಳಿ, ಬಸವ ಏನೆಂದ ಎಂದರೆ, ಹಿಂದಿರುವ ಯುವಕರ ಗುಂಪು ಹಿಂಗಾರು ಮುಂಗಾರು ಬೆಳೆಯಲಿ ಎಂದ ಹೇಳುತ್ತಾ, ಮನೆಯಲ್ಲಿ ದವಸ ಧಾನ್ಯ ಪಡೆದುಕೊಂಡು ಬರಲಾಗುತ್ತದೆ. ಇವರು ಪಡೆದು ತಂದ ದವಸ ಧಾನ್ಯಗಳಿಂದ ಅಡುಗೆ ತಯಾರಿಸಿ ಊಟ ಮಾಡಲಾಗಿ ಮಳೆ ಬಂದೇ ಬರುತ್ತದೆ, ಉತ್ತಮ ಮಳೆ ಬೆಳೆಯಾಗುತ್ತದೆ ಎನ್ನುವುದು ಇದು ಸಂಪ್ರದಾಯ. ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬವು ರೈತರ ಬದುಕಿನಲ್ಲಿ ಎತ್ತುಗಳ ಮಹತ್ವವನ್ನು ಸಾರುವುದರ ಜೊತೆಗೆ ಕೃಷಿ ಸಂಸ್ಕೃತಿ, ಪರಂಪರೆ ಹಾಗೂ ಸಮುದಾಯದ ಒಗ್ಗಟ್ಟನ್ನು ಬಿಂಬಿಸುವ ವಿಶಿಷ್ಟ ಆಚರಣೆಯಾಗಿದೆ. ಇಂತಹ ಹಬ್ಬಗಳು ನಮ್ಮ ನಾಡಿನ ಜನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎನ್ನಲಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆ ಬಂತಯ್ಯ, ಮಣ್ಣಿನ ಸುವಾಸನೆ ತಂತಯ್ಯ, ಮಣ್ಣಿನಿಂದ ಎತ್ತನು ಮಾಡಿರಣ್ಣ, ಮನದ ಭಕ್ತಿಯಿಂದ ಪೂಜೆ ಮಾಡೋಣ. ಭೂಮಿ ತಾಯಿಯ ಆಶೀರ್ವಾದ ರೈತನ ಬದುಕಿಗೆ ದೊಡ್ಡ ವರದಾನ. ಕೆರೆಯ ಮಣ್ಣನ್ನು ತಂದು ಸೇರಿಸಿ, ಕೈಗಳಲ್ಲಿ ಎತ್ತನು ರೂಪಿಸಿ, ಅರಿಶಿನ ಕುಂಕುಮ ಹಚ್ಚಿ ನಿಲ್ಲಿಸಿ, ಹೂವಿನ ಹಾರವ ಹಾಕಿ ಪೂಜಿಸಿ, ಮಣ್ಣಿನ ಎತ್ತಿನಲ್ಲಿ ದೇವರ ಕಾಣೋಣ, ಭೂಮಿಯ ಋಣವನು ನೆನೆಯೋಣ. ಬೆವರಿನ ಹನಿಯೇ ಹೊಲದ ಗಂಗೆಯು, ಎತ್ತುಗಳ ಶ್ರಮವೇ ಬದುಕಿನ ಬಲವು, ಹಸಿರು ಬೆಳೆಗಳ ನಗು ಕಾಣೋಣ, ರೈತನ ಕನಸನು ನನಸು